ಅದ್ರ ಬಗ್ಗೆ ಇನ್ನು ಕೇಂದ್ರ ಸರ್ಕಾರ ನೋಡ್ತಾ ಇದ್ದಾರೆ. ನಮ್ಮಲ್ಲಿ ಇನ್ನೂ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಅದರ ಬಗ್ಗೆ ಇನ್ನೂ ಏನು ಬಂದಿದೆ ಅಂತ ಹೇಳಕ್ಕಾಗೋದಿಲ್ಲ. ಮತ್ತು ಚೈನಾದಲ್ಲೂ ಕೂಡ ಅದ್ರ ಬಗ್ಗೆ ಏನಾಗ್ತದೆ ಕೂಡ ಅದು ಮಾಹಿತಿ ಇರುತ್ತೆ, ಅವರು ತರಿಸ್ಕೊಂಡು ಅವ್ರು ಹೇಳ್ತಾರೆ. ಸೊ ನಾನು ಇಷ್ಟೇ ನಾವು ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಹೇಳಬೇಕಾಗಿರುವಂಥದ್ದು. ಬೇರೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳಿ. ಮ್ಯೂಟೇಟ್ ಅಂತ ಹೇಳಿದ್ರೆ ನೋಡಿ, ಮ್ಯೂಟೇಟ್ ಆಗುವಂಥದ್ದು ಅದು ನೀವು ಹೇಳ್ತಾ ಇರೋ ಚೈನಾದಲ್ಲಿ ಏನಾದರೂ ಮ್ಯೂಟೇಟ್ ಆಗಿದ್ದು ನನಗೆ ಗೊತ್ತಿಲ್ಲ. ನಮ್ಮಲ್ಲಿರುವಂಥ ವೈರಸ್ ಏನಿದೆ ಇದನ್ನ ಏನು ನೋಡಿ, ಮ್ಯೂಟೇಟ್ ಆಗಿ ಇದು ಒಂದು ರೀತಿ ಅಪಾಯಕಾರಿಯಾದಂಥ ವೈರಸ್ ಆದರೆ ಅದು ಅವಾಗ ಏನಾಗ್ತದೆ, ನಮ್ಮ ಕೇಸಸ್ಸು ದಿಢೀರಾಗಿ ಹೆಚ್ಚಾಗ್ತಾ ಹೋಗಬೇಕು, ಅಥವಾ ದಿಢೀರಾಗಿ ಎಲ್ಲೆಲ್ಲೋ ಕಡೆ ತುಂಬ ಜನ ಇದಕ್ಕೆ ಇಂಥ ಒಂದು ಹೊಸ ಒಂದು ಕಾಯಿಲೆಗೆ ಒಳಗಾಗ್ತಾ ಇದ್ದಾರೆ, ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಗುಣಮುಖರಾಗ್ತಾ ಇಲ್ಲ, ಅವ್ರಿಗೆ ಸಮಸ್ಯೆಗಳು ಬರ್ತಾ ಇದೆ ಅಂತ ಎಲ್ಲಾದ್ರೂ ಕೂಡ ಒಂದು ವರದಿ ಬರಬೇಕು, ಒಂದು ಮಾಹಿತಿ ಬರಬೇಕು. ಎಲ್ಲೂ ನಮ್ಮ ದೇಶದಲ್ಲಿ ಎಲ್ಲೂ ಆ ಥರ ಇಲ್ಲ. ಟೆಸ್ಟ್ ನೋಡಿ, ನಿಮ್ಗೆ ನಾನು ಟೆಸ್ಟ್ ಮಾಡಿದ್ರೆ ನಿಮ್ಗೆ ಏನೋ ಒಂದು ಸಿಕ್ಕತ್ತೆ. ಇವತ್ತು 10-20 ಜನ ಟೆಸ್ಟ್ ಮಾಡಿ ಏನೋ ಅದು ಮುಖ್ಯ ಅಲ್ಲ. ನಾವು ಡೇಟಾ ನೋಡಬೇಕು, ಮಾಹಿತಿ ನೋಡಬೇಕು. ಈಗ ನಾರ್ಮಲ್ ಆಗಿ ಏನು ಟೆಸ್ಟ್, ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇದಕ್ಕೋಸ್ಕರ ಹುಡುಕಿ ಅಂತ ಅವ್ರೇನು ಟೆಸ್ಟ್ ಮಾಡಿಲ್ಲ. ನಾರ್ಮಲ್ ಪ್ರೊಸೆಸ್ ಟೆಸ್ಟ್ ಮಾಡಿದರೆ ಅದರಲ್ಲಿ ಒಂದೊಂದ್ಸಲ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಬರ್ತದೆ, ಇನ್ನೊಂದು ವೈರಸ್ ಬರ್ತದೆ, ಇದು HMP ಅಂತ ಬಂದಿದೆ. 1% ಆಫ್ ದ ಟೋಟಲ್ ಟೆಸ್ಟಿಂಗ್ ಅಲ್ಲಿ ಇದು ಬರ್ತದೆ ಅಂತ ಒಂದಿರುವಂತ ಮಾಹಿತಿ. ಪುಣೆಗೆ ಅದೆಲ್ಲ ಇದೆಲ್ಲ ನಾವು ತುಂಬಾ ಮುಂದೆ ಹೋಗ್ತಾ ಇದ್ದೀವಿ. ಈಗ HMPV ಟೆಸ್ಟ್ ಮಾಡಿದಾಗ HMPV ವೈರಸ್ ಇರುವಂತ ವೈರಸ್, ಅದೇ ತರ 100 ವೈರಸಸ್ಗಳಿದೆ, ಆಯ್ತಾ? ಆ ಟೆಸ್ಟಿಂಗಿಗೆ ಮತ್ತೆ ಪುಣೆಗೆ ಕಳಿಸ್ಬೇಕು ಅಂತ ಏನು ಇದರ ಅವಶ್ಯಕತೆ ನಮ್ಗೆ ಸದ್ಯಕ್ಕಂತೂ ಏನು ಇಲ್ಲ. ಮತ್ತು ಎಲ್ಲೂ ಕೂಡ ಒಂದು ದೊಡ್ಡ ಔಟ್ಬ್ರೇಕ್ ಆಗಿದೆ. ತುಂಬಾ ಜನ ಇವತ್ತಿನ ದಿವಸ ಹುಷಾರ್ ತಪ್ತಾ ಇದ್ದಾರೆ. ಬಹಳ ಕಡೆ ಅವರಿಗೆ ಏನು ಟ್ರೀಟ್ಮೆಂಟ್ ಕೊಡೋಕೆ ಆಗ್ತಾ ಇಲ್ಲ. ಇವೆಲ್ಲ ಬಂದರೂ ಕೂಡ ಸುಲಭವಾಗಿ ಗುಣಮುಖರಾಗಿ ಹೋಗ್ತಾರೆ. ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಮತ್ತು ಸ್ವಲ್ಪ ವಯಸ್ಸಾಗಿರೋರಿಗೆ ಬರುವಂಥದ್ದು, ಯಾರಿಗೆ ಅವ್ರಿಗೆ ಇಮ್ಯುನಿಟಿ ಶಕ್ತಿ ಕಮ್ಮಿ ಇರ್ತದೆ ಅಂಥವ್ರಿಗೆ ಇದು ಬರ್ತದೆ. ಅದಕ್ಕೆ ಮಕ್ಕಳು ಜಾಸ್ತಿ ಕಾಣಿಸ್ಕೊಳ್ಳೋದಂಥದ್ದು ಈ ವಿಶೇಷವಾಗಿ HMPV. ಸೊ ಈ ಥರ ಇರೋದ್ರಿಂದ ಸದ್ಯಕ್ಕೆ ಎಲ್ಲೂ ಕೂಡ ದೇಶದಲ್ಲಿ ಈ ಸಮಸ್ಯೆ ಇದೆ ಅಥವಾ ಏನೋ ಈ ಥರ ವಿಶೇಷ ಹೊಸ ಮಾಹಿತಿಗಳಿದೆ ಅಂತ ಎಲ್ಲೂ ಕೂಡ ನಾವು ಹೇಳೋಕ್ಕಾಗ್ತಾ ಇಲ್ಲ. ಏನೂ ಇಲ್ಲ. ಹೇಗೆ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ ಅವರು ಇನ್ಫೆಕ್ಷನ್ ಆಗಿತ್ತು, ಆಸ್ಪತ್ರೆಯವರು ಲ್ಯಾಬ್ ಕಳಿಸಿದ್ದಾರೆ. ಏನು ಅವ್ರಿಗೆ ಏನು ಇನ್ಫ್ಲೂಯೆನ್ಸಾ ಲಿಂಕ್ಡ್ ಹೇಳಿದ್ನಲ್ಲ, ಕೋಲ್ಡು ಕೆಮ್ಮು ಈ ತರ ಇದ್ದಾಗ ಅವಾಗ ಈ ತರ ಒಂದು ಟೆಸ್ಟ್ ಮಾಡ್ತಾರೆ, ಮಕ್ಳಿಗೆ ಟೆಸ್ಟ್ ಮಾಡಿಸ್ತಾರೆ ಯಾವ ತರ ವೈರಸ್ ಇದೆ ಅಂತ, ಅದೇನಾಗಿದೆ ಅಂತ. ಅದರಲ್ಲಿ ಅವ್ರಿಗೆ ಇದು ಬಂದಿದೆ, ಬಂದು ಡಿಸ್ಚಾರ್ಜ್ ಆಗಿ ಹೋಗ್ಬಿಟ್ಟಿದ್ದಾರೆ. ಏನಿಲ್ಲ, ಏನಾಗಿಲ್ಲ, ಏನ್ ಸಮಸ್ಯೆ ಏನಿಲ್ಲ. No. See, let us not create any new. They will be normal processes by doctors. Whatever test, random ಆಗು ನಾವೇನ್ ಮಾಡಕ್ ಹೋಗೋದಿಲ್ಲ. ವಾಟೆವರ್ ನಾರ್ಮಲ್ ಟೆಸ್ಟ್ ಡಾಕ್ಟರ್ಸ್ ಆಗ್ಲಿ ಇನ್ನೊಬ್ಬರಾಗ್ಲಿ ಅವ್ರು ಮಾಡ್ತಾ ಹೋಗ್ತಾರೆ. ಏನೇ ಈ ತರ ವಿಶೇಷವಾದಂತ ಟೆಸ್ಟ್ ಗಳನ್ನ ಹೆಚ್ಚು ಮಾಡ್ಕೋಬೇಕು ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿ ನಂತರ ಅವ್ರೇನಾದ್ರೂ ತೀರ್ಮಾನ ತಗೊಂಡ್ರೆ ಅದರ ಪ್ರಕಾರ ನಾವು ಮುಂದುವರಿತೀವಿ. ಅವ್ರೇನಾದ್ರೂ ಇದಕ್ಕೋಸ್ಕರನೇ ಹೆಚ್ಚು ಟೆಸ್ಟ್ಗಳು ಮಾಡಿಸಿ ಅಂತ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಅವಾಗ ನಾವು ಮಾಡೋಣ. ಸದ್ಯಕ್ಕೀಗ ಏನು ರೆಗ್ಯುಲರ್ ಪ್ರೊಸೆಸ್ ಅಲ್ಲಿ ಏನೇನು ಟೆಸ್ಟ್ ಯಾವ ಆಸ್ಪತ್ರೆಯವ್ರು ಮಾಡ್ತಾರೆ ಅದೇ ಮಾಡ್ತಾರೆ ಹೊರತು ಇದನ್ನ ಹೋಗಿ ಹುಡುಕಿ ಇದನ್ನ ಚೆಕ್ ಮಾಡಿ ಇದೆಯಾ ಇಲ್ವಾ. ಯಾಕಂದ್ರೆ ಇದು ಇರುವಂತ ವೈರಸ್, ಇದು ಹೊಸ ವೈರಸ್ ಅಲ್ಲ. ಕೋವಿಡ್ ವೈರಸ್ ಬಂದಾಗ ಇಟ್ ವಾಸ್ ನ್ಯೂ ಸ್ಟ್ರೇನ್, ಇದು ಓಲ್ಡ್ ಸ್ಟ್ರೇನ್, ಹಳೆ ಸ್ಟ್ರೇನ್. ಇದು ಇರುವಂತ ವೈರಸ್, ಇದು ಹೊಸ ವೈರಸ್ ಏನಲ್ಲ.